ನಮಸ್ತೆ. ನನ್ನ ಅಜ್ಜಿಯ ನೆನಪಿನಲ್ಲಿ ನಾ ಮಾಡುತ್ತಿರುವ ಕೈತೋಟ ಅಥವಾ ಸಾಕಮ್ಮನ ಹಿತ್ತಿಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಬೆಳೆಗಳನ್ನು ಬೆಳೆಯಲು ಮುಖ್ಯವಾದ ಅಂಶಗಳಲ್ಲಿ ಒಂದಾದ ಗೊಬ್ಬರವನ್ನು ಕೂಡ ಇಲ್ಲಿ ತಯಾರಿಸಿಕೊಂಡಿದ್ದೇನೆ. ಹಾಗೂ ಮಣ್ಣನ್ನು ಸಡಿಲಪಡಿಸಿಕೊಂಡು ಎಲ್ಲ ರೀತಿಯ ಕಳೆಗಳನ್ನು ತೆಗೆದು 2 ದಿನ ಒಣಗಲು ಬಿಟ್ಟಿದ್ದೇನೆ. ನಂತರ ನನ್ನ ಬಳಿ ಇದ್ದ ಹಳೆಯ ಮನೆ ಹಂಚುಗಳನ್ನು ಬಳಸಿ ರೈಸ್ಡ್ ಬೆಡ್ ಅಥವಾ ಸಸಿಮಡಿಗಳನ್ನು ಮಾಡಿದ್ದೇನೆ. ನಂತರ ಈ ಸಸಿಮಡಿಗಳಲ್ಲಿ ಸೊಪ್ಪುಗಳು ಅಂದರೆ ಕೊತ್ತಂಬರಿ, ಮೆಂತ್ಯ, ಪಾಲಕ್ಕು, ಸಬ್ಸಿಗೆ ಹಾಗೂ ತರಕಾರಿಗಳು ಅಂದರೆ ಮೆಣಸಿನಕಾಯಿ, ಡಬಲ್ ಬೀನೀಸು, ಜೋಳ ಈ ರೀತಿಯೆಲ್ಲ ಹಾಕಿದ್ದೇನೆ. ಈ ಕಡೆ ಹೂ ಗಿಡಗಳು ಲೆಮನ್ ಗ್ರಾಸ್, ಒಂದೆಲ್ಗ, ರೋಸ್ಮೇರಿ ಮತ್ತು ಇಲ್ಲಿ ನೋಡ್ಬೋದು ಮೆಂತ್ಯ ಸೊಪ್ಪು, ಎಲ್ಲ ಸೊಪ್ಪುಗಳು ಬಂದಿರುವಂಥದ್ದು. ಇದು ಸಬ್ಸಿಗೆ, ಪಾಲಕ್ಕು ಮನೆಗೆ ಬಳಕೆಗೆ ಆಲ್ರೆಡಿ ಕಿತ್ತು ಬಳಸಿದ್ದೀವಿ ಕೂಡ. ರೈಸ್ ಬೆಡ್ ಉಪಯೋಗದಿಂದಾಗಿ ಈ ಮಳೆಗಾಲದಲ್ಲೂ ಯಾವುದೇ ಥರದ ಹಾನಿಯಾಗಿಲ್ಲ. ಯಾವುದೇ ಥರದ ವೈರಸ್ ರೋಗಗಳಾಗಲಿ ಯಾವುದು ಕಂಡು ಬಂದಿಲ್ಲ. ಹಾಗೂ ಕೀಟಗಳ ಬಾಧೆ ಬಂದರೂ ಕೂಡ ಅದು ತಾನಾಗಿಯೇ ಕೂಡ ಕಂಟ್ರೋಲ್ ಆಗಿದೆ. ಇಲ್ಲಿ ನೋಡ್ಬೋದು ಪುದೀನ, ಒಂದೆಲಗ ಹೀಗೆ ನಾನಾ ರೀತಿಯ ಸೊಪ್ಪು ತರಕಾರಿಗಳನ್ನು ಕೂಡ ಬೆಳೆದಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.